ಮಾಮ್, ಏನ್ ಮಾಮ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತಿಲ್ವಾ? ಆ ಮನೆ ಕೆಲ್ಸದವಳನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಆದ್ರೆ ಅದನ್ ಮಾಡದೆ ಬೇರೆ ಏನೇನೋ ಮಾಡ್ತಿದ್ಯಲ್ಲ ಮಾಮ್. ಈಗ ನಾನೇನ್ ಮಾಡ್ದೆ? ನಾನ್ ಹೇಗ್ ಬದ್ಲಾಗಲ್ವೋ ಹಾಗೆ ನನ್ನ ಯೋಚನೆ ಕೂಡ ಬದ್ಲಾಗಲ್ಲ. ನಾನೇ ಎಲ್ಲ ಅಂತ ಮೆರಿತಾ ಇದ್ದಾಳೆ. ಅದಕ್ಕೆಲ್ಲ ಬ್ರೇಕ್ ಹಾಕ್ತೀನಿ. ಮೆರಿಲಿ, ಅದು ಎಷ್ಟು ಮೆರಿತಾಳೋ ಮೆರಿಲಿ. ಒಂದಲ್ಲ ಒಂದಿನ ಅವಳಿನಿಂದ ತೊಲಗಲೇಬೇಕು. ಅವಳನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳಿ ಅವ್ರ ಮನೆಯವರೆಲ್ಲ ಹಳ್ಳಿಯಿಂದ ಬೆಂಗಳೂರು ಬರೋ ತರ ನೀವೇ ಮಾಡಿದೀರಾ. ಈಗ ಅವ್ರಿಲ್ಲಿ ಗಟ್ಟಿಯಾಗಿ ನಿಂತು ಮೆರೆಯೋದಕ್ಕೆ ನೀವೇ ಕಾರಣ ಆಗ್ತಿದ್ದೀರಲ್ಲ ಮಾಮ್. ಈಗ ನೋಡಿ, ಅವಳ ತಂಗಿಗೆ ದೊಡ್ಡ ಸ್ಕೂಲಲ್ಲಿ ಸೀಟ್ ಕೊಡ್ಸಿದಾಳೆ. ಇದೆಲ್ಲ ಹೇಗ್ ಸಾಧ್ಯ? ಕಡಿಮೆ ಎತ್ತರದಿಂದ ಬಿದ್ರೆ ಏಟು ಜೋರಾಗಿ ಬೀಳೋದಿಲ್ಲ ಸಮಂತ. ಅದೇ ತುಂಬಾ ಎತ್ತರದಿಂದ ಬಿದ್ರೆ ಮತ್ತೆ ಮೇಲೆ ಏಳೋದಕ್ಕಾಗಲ್ಲ. ಮಮ್, ನಾನೊಂದು ಕೇಳಿದ್ರೆ ನೀವೊಂದು ಹೇಳ್ತಾ ಇದೀರಲ್ಲ. ಅಷ್ಟು ದೊಡ್ಡ ಸ್ಕೂಲಲ್ಲಿ ಇವ್ರ ತಂಗಿಗೆ ಸೀಟ್ ಸಿಗೋದಕ್ಕೆ ಹೇಗ್ ಸಾಧ್ಯ? ಆ ಸ್ಕೂಲ್ ಫೀಸ್ ಇವಳಿ ಹೇಗ್ ಕಟ್ಟೋಕ್ ಸಾಧ್ಯ ಮಾಮ್? ಇದಕ್ಕೆಲ್ಲ ಕಾರಣ ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋ ವ್ಯಕ್ತಿ. ಇವಳು ಬಂದು, ಯಜಮಾನ್ರಿ ನನ್ನ ತಂಗಿ ಓದ್ದೆ ಹೋದ್ರೆ ಅವಳ ಭವಿಷ್ಯ ಹಾಳಾಗುತ್ತೆ ಅಂತ ಗೊಳೋ ಅಂತ ಕಣ್ಣೀರ್ ಹಾಕಿ ಅವ್ರ ಕಾಲ್ ಹಿಡ್ಕೊಂಡಿರ್ತಾಳೆ. ಇವ್ರ ಮನ್ಸ್ ಕರ್ಗಿ ಸ್ಕೂಲ್ ಅಡ್ಮಿಷನ್ ಇಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಈ ವಿಷಯ ಅವರು ನನ್ನಿಂದ ಎಷ್ಟು ದಿನ ಮುಚ್ಚಿಡ್ತಾರೆ ಅಂತ ನಾನು ನೋಡ್ತೀನಿ. ನಿಮಗೆ ಕಾನ್ಫಿಡೆನ್ಸೇ ಮಾಮ್ ನನ್ನನ್ನ ಸುಮ್ಮನೆ ಇರೋ ಹಾಗೆ ಮಾಡೋದು. ಎಲ್ಲ ಸಿಚುಯೇಷನ್ಸ್ನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ ಮಾಮ್. ಇದು ನನ್ನ ಮನೆ ಸಮಂತ. ಯಾವ ವಿಷಯನ ಯಾವಾಗ ಹೊರಗಡೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡಬೇಡ. ಆ ದರಿದ್ರನ ಒಂದಲ್ಲ ಒಂದಿನ ನಾನೇ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕ್ತೀನಿ. ಒಂದ್ ನಿಮಿಷ ಇರ್ರಿ. ಇದೇನ್ರಿ ಸಿಂಗಾರಿ? ನಮ್ಮನ್ ನೋಡ್ದಾಗೆಲ್ಲ ನಮ್ಮ ಜೊತೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾರೆ ಅಂತ ಅನ್ಕೋತಿದ್ದೆ. ಕಾಲ್ಗಿಜ್ಜಿ ಶಬ್ದ ಕೇಳಿದ್ರು ಮಮ್ಮಿ ಡುಮ್ಮಿ ಸೈಲೆಂಟಾಗೆ ಕೂತಿದಾರೆ. ಅಲ್ಲ, ನೀವಿಬ್ರು ಹೀಗೆ ಸ್ಟ್ಯಾಚ್ಯೂ ತರ ಕೂತ್ಕೊಂಡಿದ್ರೆ ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ವಲ್ಲ? ಸಿಸ್ಟರ್, ನೀನು ನಿಮ್ಮಮ್ಮನಿಗೆ ಮನೆ ಆಳ ಐಡಿಯಾ ಕೊಡ್ತಾ ಇರ್ಬೇಕು. ನಿಮ್ಮಮ್ಮನೋ ಸ್ಟೇಟಸ್ಸು ಅಂತ ಬಾಯ್ ಬಡ್ಕೋತಾ ಇರ್ಬೇಕು.